ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೂ ಭಯ ಕಾಡ್ತಾ ಇದೆಯಾ? ಒಂಥರ ಅವ್ಯಕ್ತ ಭಯ. ಸೊ ಭಯ ಹೆಂಗೆ ಅದರಿಂದ ಹೊರಗಡೆ ಬರೋದು ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ವಿಷಯಕ್ಕೂ ಭಯ 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 ಅನ್ನಿಸ್ತಾ ಇದೆಯಾ? ಅಥವಾ ಒಂದು ರೀತಿಯಲ್ಲಿ ಸಪ್ರೆಷನ್. ಸೊ ನಿಮ್ಗೇನು ಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನ ನೋವಿರಲಿ, ಬೇಜಾರಿರಲಿ, ಅಥವಾ ಎಲ್ಲವನ್ನ ಒಂದು ರೀತಿ ನಿಮ್ಮ ಒಳಗಡೆನೆ ಸಪ್ರೆಸ್ ಮಾಡ್ತಾ ಇರೋದು ಅಥವಾ ಒಳಗಡೆ ಹಿಡಿದಿಟ್ಕೊಳ್ಳೋದು ಆಗ್ತಾ ಇದೆಯಾ? ಅಥವಾ ನಿಮ್ಮ ಲೈಫ್ನಲ್ಲಿ ಚೇಂಜಸ್ಗೆ, ಸೊ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಅಂತೂ ಇದೆ, ಬಟ್ ಅದಕ್ಕೆ ತಕ್ಕಂಥ ಚೇಂಜಸ್ ಬಂದಾಗ ಆ ಚೇಂಜಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾ ಇದೆಯಾ? ಅಥವಾ ಸೆಲ್ಫ್ ಎಸ್ಟೀಮ್, ನಿಮ್ಮ ಮೇಲೆ ನಿಮಗೆ ಒಂದು ರೀತಿ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ನಂಬಿಕೆ ಇಲ್ಲದೆ ಇರೋದು ಆಗ್ತಾ ಇದೆಯಾ? ಸೊ ಪ್ರತಿ ಕ್ಷಣ ನಿಮ್ಮನ್ನು ನೀವೇ ಡೌಟ್ ಪಟ್ಕೊಳ್ಳೋದು ಆಗ್ತಾ ಇದೆಯಾ? ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಅನ್ನೋದು ಬಹಳ ಸ್ಟ್ರಗಲ್, ಒಂದು ಏನೇ ಮ್ಯಾನಿಫೆಸ್ಟ್ ಮಾಡೋದಿದ್ರು ಸ್ಟ್ರಗಲ್ನಿಂದ ಮ್ಯಾನಿಫೆಸ್ಟ್ ಮಾಡೋದು ಆಗ್ತಾ ಇದೆಯಾ? ಸೊ ಈಗ ನಿಮಗೆ ಯಾವುದೋ ಒಂದು ಹರ್ಟ್, ಅದು ಈಗ ಆಗಿರಲಿ ಅಥವಾ ಸ್ವಲ್ಪ ವರ್ಷದ ಹಿಂದೆ ಆಗಿರಲಿ, ಆ ಮನಸ್ಸಿಗೆ ಅದು ನೋವನ್ನು ಮರೀಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆಯಾ? ಸೊ ಒಂದು ರೀತಿ ಒದ್ದಾಟ ಅನ್ನಿಸ್ತಾ ಇದೆಯಾ? ಸೊ ಯಾವುದೇ ಒಂದು ಯಾರೇ ಏನೇ ಅನ್ನಲಿ, ಅಥವಾ ಏನೇ ಸ್ವಲ್ಪ ನಿಮಗೆ ಮಾತಾಡಿದ್ರು ಅಥವಾ ಏನೇ ಒಂದು ಒಪಿನಿಯನ್ ಕೊಟ್ಟರು, ಜಜ್ಮೆಂಟ್ ಕೊಟ್ಟರು ಕೂಡ ಅದನ್ನು ತಗೊಳ್ಳಿಕ್ಕಾಗದೆ ಒಂದು ರೀತಿ ಒದ್ದಾಟ ಆಗ್ತಾ ಇದೆಯಾ? ಯಾವಾಗಲೂ ನೋವಲ್ಲೇ ಇರ್ತೀರಾ. ಸೊ ಏನೇ ಹೇಳಬೇಕು ಅಂದರೂ ಕೂಡ ಸರಿಯಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಲೈಫ್ನಲ್ಲಿ ಗ್ರೋತ್ ಅನ್ನೋದೇನಿದೆ, ನೀವೆಷ್ಟೇ ಪ್ರಯತ್ನ ಪಟ್ಟು ಗ್ರೋ ಆಗಲಿಕ್ಕೆ ಆಗ್ತಾ ಇಲ್ವಾ? ಅಥವಾ ಒಂದು ರೀತಿ ನೀವಾಗಿರಲಿಕ್ಕೆ ಒದ್ದಾಡ್ತಾ ಇದ್ದೀರಾ? ಅಥವಾ ಲೈಫ್ನಲ್ಲಿ ಎಲ್ಲ ವಿಷಯಕ್ಕೆ ಅಥವಾ ಮೋಸ್ಟ್ ಆಫ್ ದ ವಿಷಯಕ್ಕೆ ಕನ್ಫ್ಯೂಷನ್ ಕಾಡ್ತಾ ಇದೆಯಾ? ಅಥವಾ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಲಿಕ್ಕೆ ಒದ್ದಾಟ ಪಡ್ತಾ ಇದ್ದೀರಾ? ಸೊ ಒಂದು ರೀತಿಯಲ್ಲೋ ಒಂದು ಕಡೆ ಒಂಟಿ ಫೀಲ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಅ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾ ಇರುತ್ತೆ, ನಮ್ಮೆಲ್ಲರಲ್ಲೂ ಕೂಡ ಗೊಂದಲ, ಚಿಂತೆ, ಭಯ, ಸ್ಟ್ರಗಲ್, ಸೊ ಇವೆಲ್ಲ ಕಾಡ್ತಾ ಇರುತ್ತೆ. ಸೊ ಯಾವುದಾದ್ರೂ ಒಂದು ಸಮಸ್ಯೆ ನಮ್ಮ ಎದುರಿಗೆ ಬಂದಾಗ ನಾವೇನು ಮಾಡ್ತೀವಿ, ಲೈಫೇ ಹೀಗೆ ಅಂತ ಗಿವ್ ಅಪ್ ಮಾಡೋದು ಅಥವಾ ಕೈ ಚೆಲ್ಲಿ ಕುತ್ಕೊಳ್ಳೋದು ಮಾಡ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೆಂಗಪ್ಪ ಇದರಿಂದ ಹೊರಗಡೆ ಬರೋದು ಅಂತ ಸೊಲ್ಯೂಷನ್ ಹುಡುಕ್ತಾ ನಮಗೆ ಲಾ ಆಫ್ ಅಟ್ರಾಕ್ಷನ್ ಇರಲಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರಲಿ, ಸೊ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅದನ್ನೆಲ್ಲ ಟ್ರೈ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೆಲ್ಲ ಟ್ರೈ ಮಾಡ್ತಾ ಏನಾಗುತ್ತೆ, ಒಂದ್ಸಲ ವರ್ಕ್ ಆಗುತ್ತೆ, ಇನ್ನೊಂದ್ಸಲ ವರ್ಕ್ ಆಗಲ್ಲ. ಸೊ ಒಂದ್ಸಲ ಸಮಸ್ಯೆಯಿಂದ ಹೊರಗಡೆ ಬಂದಂಗೆ ಅನಿಸ್ತಾ ಇರುತ್ತೆ, ಇನ್ನೊಂದ್ಸಲ ಮತ್ತೆ ಅದೇ ಸಮಸ್ಯೆಯಲ್ಲೇ ಇರೋ ಹಾಗಾಗುತ್ತೆ. ಈ ರೀತಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಹೌದಾ? ಇದಕ್ಕೆ ಮೇನ್ ಕಾರಣ ಏನು ಅಂತ ಅಂದರೆ, ಸಮಸ್ಯೆ ಇದೆ ಅಥವಾ ಸ್ಟ್ರಗಲ್ ಇದೆ, ಚಿಂತೆ ಇದೆ, ಭಯ ಇದೆ, ಗೊಂದಲ ಇದೆ, ಇದೇ ಎಲ್ಲವೂ ಸರಿ. ಇದರ ರೂಟ್ ಕಾಸ್ ಏನು ಅಥವಾ ಇದರ ಮೂಲ, ಇದರ ಬೇರಿಗೆ ನಾವೆಲ್ಲೂ ಹೋಗಲ್ಲ. ಬದಲಾಗೇನು, ಮೇಲ್ಮೇಲೆ ನಾವು ಪೇಂಟ್ ಮಾಡ್ತೀವಿ ಅಥವಾ ಮೇಲ್ಮೇಲೆ ಪ್ಲಾಸ್ಟರ್ ಮಾಡಿ ಅದನ್ನು ಕವರ್ ಮಾಡ್ಲಿಕ್ಕೆ ನೋಡ್ತೀವಿ. ಬಟ್ ಲಾಂಗ್ ಟರ್ಮ್ ರಿಸಲ್ಟ್ ನಿಮ್ಮ ಲೈಫ್ನಲ್ಲಿ ಸಿಗಬೇಕು ಅಂತ ಅಂದರೆ, ಅಥವಾ ಆ ಸ್ಟ್ರಗಲ್ ಸೈಕಲನ್ನು ಕಂಪ್ಲೀಟಾಗಿ ಬ್ರೇಕ್ ಮಾಡಬೇಕು ಅಂತ ಅಂದರೆ, ನೀವು ಈ ಸಮಸ್ಯೆಗಳ ಮೂಲಕ್ಕೆ ಹೋಗಲೇಬೇಕು. ಬುಡದಿಂದ ಆ ಸಮಸ್ಯೆಯ ಮೂಲವನ್ನು ಕಿತ್ತು ಹಾಕಿದ್ರಿ ಅಂತ ಅಂದರೆ, ಸೊ ಲೈಫ್ ಅನ್ನೋದೇನಿದೆ ಅಮೇಝಿಂಗ್ ಜರ್ನಿ ಆಗ್ತಾ ಹೋಗುತ್ತೆ. ಸೊ ಯೂನಿವರ್ಸ್ ಏನಿದೆ ತುಂಬ ಸ್ಮಾರ್ಟ್ ಅದು. ಸೊ ಯೂನಿವರ್ಸ್ಗಿಂತ ಬುದ್ಧಿವಂತ ಬೇರೆ ಯಾರೂ ಇಲ್ಲ. ಹೌದಾ? ಸೊ ಯೂನಿವರ್ಸ್ ತುಂಬ ಸ್ಮಾರ್ಟ್, ಕ್ಲೆವರ್. ಏನು ಮಾಡಿದೆ, ನಮ್ಮ ಲೈಫ್ನಲ್ಲಿ ಅಫ್ಕೋರ್ಸ್ ನಾವು ಪ್ರಾಬ್ಲಮ್ಸ್ ಇರಲಿ ಅಥವಾ ಕನ್ಸರ್ನ್ ಇರಲಿ, ಸ್ಟ್ರಗಲ್ ಇರಲಿ, ಅವೆಲ್ಲ ನಾವು ಅಟ್ರ್ಯಾಕ್ಟ್ ಮಾಡಿರ್ತೀವಿ. ಸಮಸ್ಯೆ ಇದೆ, ಆದರೆ ಆ ಸಮಸ್ಯೆಗೆ ಸಮಾಧಾನ ಅಥವಾ ಪರಿಹಾರ ನಮ್ಮ ಒಳಗಡೆನೇ ಯೂನಿವರ್ಸ್ ಇನ್ಸ್ಟಾಲ್ ಮಾಡಿರುತ್ತೆ. ಸೊ ಆ ಸಮಸ್ಯೆಯ ಪರಿಹಾರ ಹುಡುಕಿಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಂದರೆ ನಮ್ಮ ಒಳಗಡೆ ಇರುವಂತಹ ಸಿಸ್ಟಮ್ ಏನಿದೆ, ಆ ಬ್ಯೂಟಿಫುಲ್ ಆದ ಸಿಸ್ಟಮ್, ಆ ಪವರ್ಫುಲ್ ಆದ ಸಿಸ್ಟಮ್ ನಾವೇನಾದರೂ ಆ್ಯಕ್ಟಿವ್ ಮಾಡಿದ್ವಿ, ಕ್ಲೀನ್ ಮಾಡಿ ಆ್ಯಕ್ಟಿವ್ ಮಾಡಿದ್ವಿ ಅಂತ ಅಂದರೆ ನಿಮ್ಮ ಲೈಫ್ನ
ಸಮಸ್ಯೆಯ ಬುಡಕ್ಕೆ ನೀವು ಹೋಗ್ತೀರಾ. ಆ್ಯಂಡ್ ಈ ಡೇ ಟು ಡೇ ಲೈಫಲ್ಲಿ ನೀವೇನು ಎಕ್ಸ್ಟ್ರೀಮ್ ಸ್ಟ್ರಗಲ್, ಫಿಯರ್, ಒಂದು ರೀತಿ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸಮಾಧಾನ ಅಥವಾ ಪರಿಹಾರ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಆ ಬ್ಯೂಟಿಫುಲ್ ಆದ, ಪವರ್ಫುಲ್ ಆದ ಸಿಸ್ಟಮ್ ಆದರೂ ಯಾವುದು? ನಮ್ಮ ಒಳಗಡೆ ಇರುವಂತಹ ಮ್ಯಾಜಿಕಲ್ ಪವರ್ ಹೊಂದಿರುವಂಥ ಚಕ್ರಗಳು. ಹೌದು, ನಮ್ಮೆಲ್ಲರಲ್ಲೂ ಕೂಡ ಚಕ್ರ ಇದೆ. ಸೊ ಚಕ್ರ ಒಂದು ಪವರ್ಫುಲ್ ಆದ ಸಿಸ್ಟಮ್. ಚಕ್ರಗಳೇನಿರುತ್ತೆ ಆಬ್ವಿಯಸ್ಲಿ ನಮ್ಮ ಫಿಸಿಕಲ್ ಬಾಡಿ ಥರ ಕಣ್ಣಿಗೆ ಕಾಣಲ್ಲ, ಆದರೆ ಪವರ್ಫುಲಿ ನಮ್ಮ ಲೈಫ್ನ ರೂಲ್ ಮಾಡ್ತಾ ಇರುತ್ತೆ. ಪವರ್ಫುಲಿ ನಮ್ಮ ಸ್ಟ್ರಗಲ್ ಸೈಕಲ್ ಏನಿದೆ ಅದಕ್ಕೆ ಎಂಡ್ ಮಾಡುವಂಥ, ನಮ್ಮ ಲೈಫ್ನಲ್ಲಿ ಗ್ರೋತ್ ತರುವಂಥ, ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಜಾಸ್ತಿ ಮಾಡುವಂಥ, ನಮ್ಮಲ್ಲಿರುವಂಥ ಹೆದರಿಕೆಯನ್ನು ಕಮ್ಮಿ ಮಾಡುವಂಥ, ಅಥವಾ ನಮ್ಮ ಸಪ್ರೆಷನ್ ಏನಿದೆ ಅದನ್ನೆಲ್ಲ ತೆಗೆದು ಒಂದು ಈಸಿ ಲೈಫ್ ಕ್ರಿಯೇಟ್ ಮಾಡಲಿಕ್ಕೆ, ಅಮೇಝಿಂಗ್ ಆದ ಮ್ಯಾಜಿಕಲ್ ಲೈಫ್ನ ಸೃಷ್ಟಿಸಲಿಕ್ಕೆ ನಮಗೆ ಪವರ್ ಕೊಡುತ್ತೆ ನಮ್ಮಲ್ಲಿರುವಂತಹ ಈಗ ನಮ್ಮಲ್ಲಿರುವಂತಹ ಚಕ್ರಗಳು. ಸೊ ಸುಮಾರಷ್ಟು ಚಕ್ರಗಳಿದೆ, ಅದರಲ್ಲಿ 7 ಮೇಜರ್ ಚಕ್ರಗಳು. ಆಯ್ತಾ, ಈ 7 ಮೇಜರ್ ಚಕ್ರಗಳೇನಿದೆ ಅದನ್ನ ನೀವು ಆಕ್ಟಿವೇಟ್ ಮಾಡ್ತಾ ಇದ್ದ ಹಾಗೆ ಏನಾಗುತ್ತೆ ನಮ್ಮ ಲೈಫ್ನಲ್ಲಿ, ಏನೆಲ್ಲ ಬದಲಾವಣೆಯನ್ನ ನೀವು ನಿರೀಕ್ಷಿಸಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ, ಈಗ ರೈಟ್ ನಾವು ನಮ್ಮ ಒಂದು ಸ್ಪೈನ್ ಏನಿರುತ್ತೆ, ಬೆನ್ನು ಮೂಳೆ ಏನಿರುತ್ತೆ, ಅದರ ಎಂಡ್ ಅಲ್ಲಿ ರೂಟ್ ಚಕ್ರ ಇರುತ್ತೆ, ಮೂಲಾಧಾರ ಚಕ್ರ ಇರುತ್ತೆ. ಓಕೆನಾ. ಸೊ ಈಗ ನೀವೇನು ಮಾಡಿದ್ದೀರಾ, ನಿಮ್ಮ ಚಕ್ರನ ಕ್ಲೀನ್ ಮಾಡಿದ್ದೀರಾ, ಹೀಲ್ ಮಾಡಿಕೊಂಡು ನಿಮ್ಮ ಚಕ್ರವನ್ನು ಆಕ್ಟಿವ್ ಮಾಡಿದ್ದೀರಾ. ಮೂಲಾಧಾರ ಚಕ್ರ ನಿಮ್ಮಲ್ಲಿ ಆಕ್ಟಿವ್ ಇದ್ದಾಗ ಏನು ಬದಲಾವಣೆಗಳು ಆಗುತ್ತೆ ಅಂತ ಅಂದರೆ, ನಿಮ್ಮಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಬರೀ ಫಿಯರ್ ಕಾಡ್ತಿತ್ತು ಅಲ್ವಾ, ಭಯ, ಎಲ್ಲದಕ್ಕೂ ಭಯ 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 ಕಾಡ್ತಿತ್ತಲ್ಲ, ಯು ಬಿಕಮ್ ಫಿಯರ್ಲೆಸ್. ಸೊ ನಿಮ್ಮಲ್ಲಿ ಅದು ಒಂದು ರೀತಿ ಧೈರ್ಯ ಬರ್ತಾ ಹೋಗುತ್ತೆ. ಸೊ ಯಾವುದೇ ಚಾಲೆಂಜ್ ಇರಲಿ ಅಥವಾ ಯಾವುದೇ ಲೈಫ್ನ ಪರಿಸ್ಥಿತಿ ಇರಲಿ, ಧೈರ್ಯ, ಮುಂದೆ ಹೋಗಬೇಕು ಅನ್ನೋ ಧೈರ್ಯ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಭಯ ಕಮ್ಮಿ ಆಗ್ತಾ ಹೋಗುತ್ತೆ ಜೊತೆಗೆ. ಸೊ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆದಾಗ ನಿಮ್ಮ ಲೈಫ್ನಲ್ಲಿ ಕಂಫರ್ಟ್, ಆಯಿತಾ. ಸೊ ಈಗೇನಂತ ಅಂದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾ ಇದ್ದವರು, ಸೊ ನಿಮ್ಮ ಲೈಫ್ನಲ್ಲಿ ಒಂದು ರೀತಿ ಕಂಫರ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಫ್ ಒಂದು ರೀತಿ ಸರಳವಾಗಿ ಈಸಿಯಾಗಿ ಆಗ್ತಾ ಹೋಗುತ್ತೆ. ಸೊ ಭಯ ಕಮ್ಮಿ ಆಯಿತು, ಲೈಫ್ನಲ್ಲಿ ಕಂಫರ್ಟ್ ಬಂತು, ಓಕೆ ಫೈನ್. ನೆಕ್ಸ್ಟ್ ಏನು ಅಂತ ಅಂದರೆ, ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಇರುವಂಥ ಪೆಲ್ವಿಕ್ ರೀಜನ್ನಲ್ಲಿ ಇರುವಂತಹ ಚಕ್ರ, ಸ್ವಾದಿಷ್ಠಾನ ಚಕ್ರ. ಓಕೆನಾ. ಸೊ ಈ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಒಳಗಡೆ ಚೇಂಜಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಶಕ್ತಿ ಬರ್ತಾ ಹೋಗುತ್ತೆ. ಯಾಕೆ ಚೇಂಜಸ್ ಹ್ಯಾಂಡಲ್ ಮಾಡಲಿಕ್ಕೆ ನಮ್ಗೆ ಯಾಕೆ ಶಕ್ತಿ ಬೇಕು? ನಮಗೆಲ್ಲರಿಗೂ ಸಕ್ಸಸ್ ಬೇಕು, ಹೌದಾ. ನಮ್ಮೆಲ್ಲರಿಗೂ ಕೂಡ ಲೈಫಲ್ಲಿ ಮುಂದೆ ಹೋಗಬೇಕು, ಜಾಸ್ತಿ ದುಡ್ಡು ಬೇಕು, ಎಲ್ಲವೂ ಬೇಕು, ನಿಜ. ದುಡ್ಡು ಬೇಕು, ಸಕ್ಸಸ್ ಬೇಕು, ಎಲ್ಲವೂ ಬೇಕು ಅಂದಾಗ ಚೇಂಜ್ ಬಂದೇ ಬರುತ್ತೆ. ನೀವು ಲೈಫ್ನಲ್ಲಿ ಮುಂದೆ ಹೋಗಬೇಕು ಅಂದಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಬರುತ್ತೆ, ನಿಮ್ಮ ಥಾಟ್ ಪ್ರಾಸೆಸ್ಸಲ್ಲಿ ಚೇಂಜ್ ಬರುತ್ತೆ, ನಿಮ್ಮ ಮೈಂಡ್ಸೆಟ್ಟಲ್ಲಿ ಚೇಂಜ್ ಬರುತ್ತೆ. ಇಲ್ಲಿ ತನಕ ನಿಮಗೆ ಒಂದು ರೀತಿ ನಿಮ್ಮ ಸುತ್ತಮುತ್ತ ನೆಗೆಟಿವ್ ಫ್ರೆಂಡ್ಸ್ ಇದ್ರು ಅಂತ ತಿಳ್ಕೊಳ್ಳಿ, ನಿಮ್ಗೆ ಯಾವಾಗಲೂ ನೆಗೆಟಿವ್ ಫೀಲ್ ಮಾಡಿಸೋ ಅಂಥ ಫ್ರೆಂಡ್ ಇದ್ರು ಅಂತ ತಿಳ್ಕೊಳ್ಳಿ, ಫ್ರೆಂಡ್ ಸರ್ಕಲ್ ಚೇಂಜ್ ಆಗುತ್ತೆ. ಒಟ್ಟಾರೆ ಚೇಂಜಸ್ ಅಂತೂ ಬಂದೇ ಬರುತ್ತೆ ನಿಮಗೆ ಸಕ್ಸಸ್ ಬೇಕು ಅಂತ ಅಂದರೆ. ಆದರೆ ನೀವು ಚೇಂಜಸ್ಗೆ ರೆಡಿ ಇಲ್ಲ ಅಥವಾ ನಿಮ್ಮ ಒಂದು ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಚೇಂಜಸ್ ಈಸಿಯಾಗಿ ಒಪ್ಕೊಳ್ಳಿಕ್ಕಾಗಲ್ಲ. ಆದರೆ ನಿಮ್ಮ ಸ್ವಾದಿಷ್ಠಾನ ಚಕ್ರ ಯಾವಾಗ ಆಕ್ಟಿವ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಹೀಲ್ ಆಗುತ್ತೆ, ಲೈಫ್ನಲ್ಲಿ ಏನೇ ಚೇಂಜಸ್ ಬಂದರೂ ಕೂಡ ಆರಾಮಾಗಿ ಅದನ್ನು ಸ್ವೀಕರಿಸ್ತಾ ಹೋಗ್ತೀರ. ಸೊ ನೀರಿಗೆ ಹೋಲಿಸ್ಬೋದು, ಈ ಒಂದು ಸ್ವಾದಿಷ್ಠಾನ ಚಕ್ರದ ಶಕ್ತಿಯನ್ನು ನೀವು ನೀರಿಗೆ ಹೋಲಿಸ್ಬಹುದು. ನೀರು ಹೆಂಗೆ ಎದುರುಗಡೆ ಬಂಡೆಗಳಿದ್ರೂ ಕೂಡ ಕೇರೆ ಮಾಡದೆ ಮುಂದೆ ಹೋಗ್ತಾ ಹೋಗುತ್ತೆ, ಅದೇ ರೀತಿ ನಿಮ್ಮ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗಿದ್ದಾಗ ನೀವು ಯಾವುದಕ್ಕೂ ಕೇರ್ ಮಾಡಲ್ಲ, ಸಮಸ್ಯೆ ಹೇಗೆ ಇರಲಿ ಏನೇ ಇರಲಿ ಮುಂದೆ ಹೋಗ್ತಾ ಹೋಗ್ತೀರಾ. ನಿಮ್ಮ ಲೈಫ್ನಲ್ಲಿ ಸ್ಟಕ್ ಫೀಲಿಂಗ್ ಇರಲ್ಲ. ಈಗ ರೈಟ್ ನಾವು ನಿಮಗೆ ಯಾವುದೇ ವಿಷಯಕ್ಕೆ ಸ್ಟಕ್ ಫೀಲಿಂಗ್ ಇತ್ತು ಅಂತ ತಿಳ್ಕೊಳ್ಳಿ, ಮನಿ ವಿಷಯಕ್ಕಿರ್ಬೋದು, ರಿಲೇಷನ್ಶಿಪ್ ವಿಷಯಕ್ಕಿರ್ಬೋದು, ಜಾಬ್ ವಿಷಯಕ್ಕಿರ್ಬೋದು, ಸ್ಟಕ್ ಫೀಲಿಂಗ್ ಇದ್ದರೆ ನಿಮ್ಮ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗ್ತಾ ಇದ್ದಂಗೆ ಸ್ಟಕ್ ಫೀಲಿಂಗ್ ನಿಮ್ಮಲ್ಲಿರಲ್ಲ. ನಿಮ್ಮ ಲೈಫಿಂದ ಒಂದು ರೀತಿ ಸ್ಟಕ್ ಇಮೋಷನ್ಸ್ ಇತ್ತಲ್ಲ, ಸೊ ಕೆಲಸ ಮುಂದೆ ಹೋಗಲ್ಲ, ನಿಂತಲ್ಲೇ ನಿಂತಿರುತ್ತೆ, ಅದು ಮಾಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮ್ಮ ನಾಭಿಯ ಮೇಲೆ, ಹೊಟ್ಟೆಯ ಮೇಲೆ ನಿಮ್ಮ ಮಣಿಪುರ ಚಕ್ರ ಇರುತ್ತೆ. ಓಕೆನಾ. ಈ ಮಣಿಪುರ ಚಕ್ರ ನಿಮ್ಮಲ್ಲಿ ಆಕ್ಟಿವ್ ಆದಾಗ ಏನಾಗುತ್ತೆ,
ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಾಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಯಾಕೆ ಮುಖ್ಯ? ಆ್ಯಂಡ್ ಆಲ್ಸೋ ಮಣಿಪುರ ಚಕ್ರವನ್ನು ಮ್ಯಾನಿಫೆಸ್ಟೇಷನ್ ಚಕ್ರ ಅಂತಲೂ ಹೇಳ್ತಾರೆ. ಸೊ ಯಾಕೆ ಅಂತ ಅಂದರೆ ಈ ಚಕ್ರ ಆ್ಯಕ್ಟಿವ್ ಇದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ನಂಬೋದು ಅತಿ ಅಗತ್ಯ. ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಯಾವಾಗ? ನಿಮ್ಮನ್ನು ನೀವು ನಂಬಿದಾಗ. ಬರೀ ನೀವು ಯೂನಿವರ್ಸ್ನೇ ನಂಬ್ತಾ ಇದ್ದೀರಾ, ನಿಮ್ಮ ಮೇಲೆ ಡೌಟ್ ಪಡ್ತಾ ಇದ್ದೀರಾ ಅಂತ ಅಂದರೆ ಯೂನಿವರ್ಸ್ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಮಣಿಪುರ ಚಕ್ರ ಆ್ಯಕ್ಟಿವ್ ಆಗಿದ್ದಾಗ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಆದರೆ ಇದು ಸಾತ್ವಿಕ ನಂಬಿಕೆ. ಎಲ್ಲೂ ಕೂಡ ನಿಮಗೆ ಈಗೋ ಇಕ್ಕಿರಲ್ಲ, ನಾನೇ ಹೆಚ್ಚು, ನಾನೇ ಎಲ್ಲ. ಸೊ ಆ ಭಾವನೆ ನಿಮ್ಮಲ್ಲಿರಲ್ಲ. ಬದಲಾಗಿ ಸಾತ್ವಿಕವಾಗಿ ನೀವು ನಿಮ್ಮನ್ನು ನಂಬುತ್ತಾ ಹೋಗ್ತೀರ. ಸೊ ನಿಮ್ಮ ಮೇಲೆ ನಿಮಗೆ ಯಾವಾಗ ನಂಬಿಕೆ ಇರುತ್ತೋ, ಏನೇ ಸಿಚುವೇಶನ್ ಇದ್ರೂ ಕೂಡ ನೀವು ನಿಮ್ಮನ್ನು ನಂಬ್ತೀರಾ ಅಂತ ಅಂದರೆ ಸುತ್ತಮುತ್ತ ಇರೋ ವ್ಯಕ್ತಿಗಳು ಏನೇ ಹೇಳ್ತಾ ಇದ್ರು ನಿಮ್ಮ ತಲೆಗೆ ಹೋಗಲ್ಲ. ಸೊ ಮುಂದುವರಿತಾ ಹೋಗ್ತೀರ, ಫೋಕಸ್ಡ್ ಆಗಿರ್ತೀರ. ಸೊ ಸುತ್ತಮುತ್ತ ಯಾರು ಏನೇ ಮಾತಾಡ್ತಾ ಇದ್ರು ಯು ಡೋಂಟ್ ಕೇರ್. ಯಾಕೆ? ಸೊ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ. ಆ್ಯಂಡ್ ಆ ಸೆಲ್ಫ್ ಎಸ್ಟೀಮ್ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದರಿಂದ ಮುಂದುವರಿತಾ ಹೋಗ್ತೀರಾ. ಆ್ಯಂಡ್ ಸಕ್ಸಸ್ ಸಿಗುವಂಥ ಚಾನ್ಸಸ್ ಭಾಳ ಹೈ ಇರುತ್ತೆ. ಮ್ಯಾನಿಫೆಸ್ಟ್ ಮಾಡುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಇನ್ನು ನಿಮ್ಮ ಹಾರ್ಟ್ ಚಕ್ರಕ್ಕೆ ಬರೋಣ. ಸೊ ಈ ಹಾರ್ಟ್ ಸೆಂಟರಲ್ಲಿರುವಂಥ ಹಾರ್ಟ್ ಚಕ್ರ, ಹೌದಾ? ಸೊ ಈ ಹಾರ್ಟ್ ಚಕ್ರ ಏನಿದೆ, ನಮ್ಮ ಈ ಹಾರ್ಟ್ ಚಕ್ರದ ಕೆಳಗಡೆ ಭಾಗದಲ್ಲಿ ಏನಿರುತ್ತೆ ನಮ್ಮ ಮಟೀರಿಯಲ್ ಲೈಫಿಗೆ ಸಂಬಂಧಪಟ್ಟ ಚಕ್ರಗಳು. ಈ ಹಾರ್ಟ್ ಚಕ್ರದಿಂದ ಮೇಲಿರುವಂಥದ್ದು ಸ್ಪಿರಿಚುವಲ್ ಲೈಫಿಗೆ ಸಂಬಂಧಪಟ್ಟ ಚಕ್ರಗಳು. ಸೊ ನಮ್ಮ ಹಾರ್ಟ್ ಚಕ್ರ ಏನು ಮಾಡುತ್ತೆ, ನಮ್ಮ ಸ್ಪಿರಿಚುವಲ್ ಲೈಫ್ ಮತ್ತು ನಮ್ಮ ಮಟೀರಿಯಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹಾರ್ಟ್, ಹೌದಾ? ಸೊ ಇಡೀ ಜಗತ್ತಲ್ಲಿ ಪ್ಯೂರ್ ಎಮೋಷನ್ ಯಾವುದು? ಲವ್, ಹೌದಾ? ಸೊ ಹಾರ್ಟ್ ಅಂದ ತಕ್ಷಣ ನಿಮಗೆ ನೆನಪಾಗೋದೆ ಲವ್, ಓಕೆನಾ? ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಲೈಫ್ನಲ್ಲಿ ಏನೇ ನೋವಾಗಿರುವಂಥ ಘಟನೆ ನಡೀಲಿ, ಅಥವಾ ಯಾರೋ ನಿಮಗೆ ಒಂದು ರೀತಿ ತುಂಬ ಬೇಜಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಹರ್ಟ್, ಬೇಜಾರು ಅಥವಾ ಒಂದು ರೀತಿ ಮನಸ್ಸಿಗೆ ನೋವಾಗುವಂಥ ವಿಷಯಗಳನ್ನು ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರಲ್ಲ. ಅದನ್ನು ಪಾಸ್ ಆಗ್ಲಿಕ್ಕೆ ಬಿಡ್ತೀರ, ಅಂದರೆ ನಿಮ್ಮ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡ್ತೀರ. ಯಾರು ಏನೇ ಅಂದರೂ ಕೂಡ ಈ ಹಾರ್ಟ್ ಚಕ್ರದಲ್ಲಿ ಅಂಟೋದೇ ಇಲ್ಲ. ಸೊ ಓಕೆನಾ? ಸೊ ಬೇಡದೇ ಇರೋ ವಿಚಾರಗಳು, ನೋವಿರಬಹುದು, ಅಥವಾ ಪಾಸ್ಟಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ನ ನೋವಿರ್ಬೋದು, ಇವೆಲ್ಲ ನೀವು ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ ನಿಮ್ಮ ಹಾರ್ಟಲ್ಲಿ. ನಿಮ್ಮ ಹಾರ್ಟು ಮಗುವಿನ ರೀತಿ ಕ್ಲೀನ್ ಆಗಿರುತ್ತೆ. ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಿದ್ದಾಗ ನಿಮ್ಮ ಹಾರ್ಟ್ ಹೆವಿ ಇರಲ್ಲ, ಲೈಟ್ ಆಗಿರುತ್ತೆ. ಆ್ಯಂಡ್ ಯು ಬಿಕಮ್ ಮ್ಯಾಗ್ನೆಟ್ ಫಾರ್ ಲವ್, ಆಯಿತಾ? ಸೊ ಜಗತ್ತಲ್ಲಿ ಬ್ಯಾಲೆನ್ಸ್ ಇದೆ, ಹೌದಾ? ಸೊ ನಾಟ್ ಸೋ ಗುಡ್ ಪೀಪಲ್ ಅಥವಾ ನೆಗೆಟಿವ್ ಪೀಪಲ್ಲು ಇದ್ದಾರೆ, ಅಥವಾ ಪಾಸಿಟಿವ್ ಪೀಪಲ್ಲು ಇದ್ದಾರೆ, ಹೌದಾ? ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಿದ್ದಾಗ ಎಲ್ಲೋ ಒಂದು ಕಡೆ ನಿಮ್ಮನ್ನು ಇಮೋಷ್ನಲಿ ಅಬ್ಯೂಸ್ ಮಾಡುವಂತಹ ವ್ಯಕ್ತಿಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಹಾರ್ಟ್ ಚಕ್ರ ಆ್ಯಕ್ಟಿವ್ ಇದ್ದಾಗ ಇಮೋಷ್ನಲ್ ಫೂಲ್ ಆಗ್ತೀವಿ ನಾವು ಕೆಲವೊಂದು ಸಲ, ಹೌದಾ? ಸೊ ಆ ಇಮೋಷ್ನಲ್ ಫೂಲ್ ಆಗುವಂತಹ ಸಿಚುವೇಶನ್ಸ್ ಇರಲಿ, ಸಂದರ್ಭ ಇರಲಿ, ಅವಾಯ್ಡ್ ಆಗ್ತಾ ಹೋಗುತ್ತೆ. ಸಮ್ವೇರ್ ನಿಮ್ಮ ಇಮೋಷನ್ಸ್ ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ ಜೊತೆ ಆಟ ಆಡೋ ವ್ಯಕ್ತಿಗಳನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡಲ್ಲ. ಒಳ್ಳೆಯ ವ್ಯಕ್ತಿಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಯಾಕಂದರೆ ನಿಮ್ಮಲ್ಲಿ ಲವ್ ಎನರ್ಜಿ ಆ್ಯಕ್ಟಿವ್ ಇರುತ್ತೆ. ನೀವು ಎಷ್ಟು ಲವಿಂಗ್ ಪರ್ಸನ್ ಇರ್ತೀರ ಅಷ್ಟು ಲವಿಂಗ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ, ಅಷ್ಟು ನಂಬಿಕೆಗೆ ಅರ್ಹ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ನಮ್ಮೆಲ್ಲರ ಸಮಸ್ಯೆನೇ ಏನು? ಅಯ್ಯೋ, ನಂಬಿಕೆಗೆ ಅರ್ಹ ಇರೋ ವ್ಯಕ್ತಿಯನ್ನು ನಾವು ಹೆಂಗಪ್ಪ ಅಟ್ರ್ಯಾಕ್ಟ್ ಮಾಡೋದು? ಜಗತ್ತಲ್ಲಿ ಎಲ್ಲರೂ ಕೆಟ್ಟವರು ಅಂತ. ಜಗತ್ತಲ್ಲಿರೋರು ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗುತ್ತೆ, ಯು ಆರ್ ಓಪನ್ ಫಾರ್ ಪಾಸಿಟಿವ್ ಥಿಂಗ್ಸ್, ಯು ಆರ್ ಓಪನ್ ಫಾರ್ ಲವ್. ಸೊ ಈ ಬ್ಯೂಟಿಫುಲ್ ಆದ ಪಾಸಿಟಿವ್ ಇಮೋಷನ್ಸ್ಗೆ ನೀವು ಯಾವಾಗ ಓಪನ್ ಇರ್ತೀರ, ಆಗ ಇಡೀ ಜಗತ್ತಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ನೀವು ಒಳ್ಳೆಯವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಸಮ್ವೇರ್ ಸೆಲ್ಫ್ ಲವ್ ನಿಮ್ಮದು ಚೆನ್ನಾಗಾಗ್ತಾ ಹೋಗುತ್ತೆ. ನೀವು ಯಾವಾಗ ನಿಮ್ಮನ್ನು ಪ್ರೀತಿಸ್ತೀರ, ನೀವು ಯಾವಾಗ ನಿಮ್ಮನ್ನು ಕಾಳಜಿ ಮಾಡ್ತೀರಾ, ರೆಸ್ಪೆಕ್ಟ್ ಮಾಡ್ತೀರಾ, ಎಕ್ಸಾಕ್ಟ್ಲಿ ನೀವು ಅಂಥ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಇನ್ನು ನಿಮ್ಮ ಗಂಟಲೇನಿರುತ್ತೆ ಅಲ್ಲ, ಇಲ್ಲಿ ತುದಿ ಕಡೆ ನಿಮಗೆ ಥ್ರೋಟ್ ಚಕ್ರ ಅಥವಾ ವಿಶುದ್ಧಿ, ಆಯಿತಾ? ವಿಶುದ್ಧಿ ಚಕ್ರ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಲೈಫ್ನಲ್ಲಿ ಗ್ರೋತ್ ತಂದುಕೊಡುತ್ತೆ.
ಸೊ ಈಗ ನಿಮ್ಮಲ್ಲಿ ಈ ಚಕ್ರ ಆ್ಯಕ್ಟಿವ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ನೀವು ಗ್ರೋ ಆಗ್ತಾ ಹೋಗ್ತೀರ. ಸೊ ನೆಸೆಸಿಟಿ ಇಲ್ಲ ಬರೀ ಸ್ಟ್ರಗಲ್ ಮಾಡೇ ಗ್ರೋ ಆಗಬೇಕು ಅಂತ, ಸ್ಟ್ರಗಲ್ ಕಮ್ಮಿ ಆಗಿ ಈಸಿಯಾಗಿ ಗ್ರೋ ಆಗ್ತಾ ಹೋಗ್ತೀರ. ಆ್ಯಂಡ್ ಆಲ್ಸೋ ಒಂದು ರೀತಿ ನಿಮ್ಮ ಪರ್ಸ್ನಾಲಿಟಿ ಏನಿರುತ್ತೆ ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ, ಕರಿಸ್ಮ್ಯಾಟಿಕ್ ಆಗಿರುತ್ತೆ. ಯಾಕೆ? ಸೊ ಈ ಕರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿಗೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಜೊತೆಗೆ ಈ ಒಂದು ಥ್ರೋಟ್ ಚಕ್ರ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾಕೆ ಅಂತ ಅಂದರೆ ನೀವು ಅಥೆಂಟಿಕ್ ಆಗಿರ್ತೀರ. ಓಕೆನಾ? ಯಾವಾಗ ನಿಮ್ಮ ಥ್ರೋಟ್ ಚಕ್ರ ಆ್ಯಕ್ಟಿವ್ ಆಗಿರುತ್ತೆ ನೀವಾಗಿರ್ತೀರ. ನಮಗೆ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ಏನಂತ ಅಂದರೆ ಇಲ್ಲ ಅನ್ಲಿಕ್ಕೆ ನಮ್ಗೆ ಆಗ್ತಾ ಇರಲ್ಲ. ಬಟ್ ನಿಮ್ಮ ಥ್ರೋಟ್ ಚಕ್ರ ಆ್ಯಕ್ಟಿವ್ ಆಗಿದ್ದಾಗ ನೀವೇನು ಅಂತೀರ, ಎಲ್ಲಿ ನೋ ಅನ್ಬೇಕು ಅಲ್ಲಿ ನೋ ಅಂತೀರ, ಎಲ್ಲಿ ಎಸ್ ಅನ್ಬೇಕು ಅಲ್ಲಿ ಎಸ್ ಅಂತೀರ. ಸಮ್ವೇರ್ ನಿಮಗೆ ನೀವು ಸುಳ್ಳು ಹೇಳೋದು, ನಿಮಗೆ ನೀವು ಮೋಸ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಯಾವಾಗ ನೀವಾಗಿರ್ತೀರ, ನಿಮಗೆ ನೀವು ಯಾವಾಗ ಆನೆಸ್ಟ್ ಆಗಿರ್ತೀರ, ಆ್ಯಂಡ್ ಆಲ್ಸೋ ನಿಮ್ಮ ಮಾತು ಕೂಡ ಅಷ್ಟೇ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆನಾ? ಸೊ ನೆಸೆಸಿಟಿ ಇಲ್ಲ ಯಾವಾಗಲೂ ಜಗಳ ಮಾಡೇ ವಿಷಯವನ್ನು ರಿಸಾಲ್ವ್ ಮಾಡಬೇಕು ಅಂತ. ಎಷ್ಟೋ ಸಲ ನಿಮ್ಮ ಒಂದು ಮಾತು ಹೆಂಗಿರುತ್ತೆ ಅಂತ ಅಂದರೆ ಜಗಳದ ಸಿಚುವೇಶನ್ ಇದ್ರೂ ಕೂಡ ಜಗಳ ಆಗದೆ ಪೀಸ್ಫುಲಿ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಅಥೆಂಟಿಸಿಟಿ, ಆಯಿತಾ, ನಿಮ್ಮತನ ಏನಿರುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದರಿಂದ ನೀವು ಲೈಫ್ನಲ್ಲಿ ಗ್ರೋ ಆಗ್ತಾ ಹೋಗ್ತೀರ. ಆ್ಯಂಡ್ ಆಲ್ಸೋ ಈ ಎರಡು ಬಿಂದು ಏರಿಯಾದಲ್ಲಿ, ಈ ಎರಡು ಹುಬ್ಬುಗಳ ನಡುವೆ ಈ ಬಿಂದು ಏರಿಯಾದಲ್ಲಿ ಏನಿರುತ್ತೆ ನಿಮ್ಮ ಥರ್ಡ್ ಐ ಚಕ್ರ ಅಥವಾ ಆಜ್ಞಾ ಚಕ್ರ ಇರುತ್ತೆ. ಸೊ ನಿಮ್ಮಲ್ಲಿ ಆಜ್ಞಾ ಚಕ್ರ ಆ್ಯಕ್ಟಿವ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಕ್ಲಾರಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಗೊಂದಲ ಕಮ್ಮಿ, ಕನ್ಫ್ಯೂಷನ್ ಇರಲ್ಲ. ಡಿಸಿಷನ್ ನೀವು ತಗೊಳ್ಬೇಕು, ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ಕ್ಲಾರಿಟಿ ನಿಮ್ಮಲ್ಲಿ ಇರಲೇಬೇಕು. ಹೌದಾ? ಸೊ ನಿಮ್ಮ ಥರ್ಡ್ ಐ ಚಕ್ರ ಆ್ಯಕ್ಟಿವ್ ಇದ್ದಾಗ, ನಿಮ್ಮ ಆಜ್ಞಾ ಚಕ್ರ ಆ್ಯಕ್ಟಿವ್ ಇದ್ದಾಗ ಏನಾಗುತ್ತೆ, ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಏನಿರುತ್ತೆ ಇಟ್ಸ್ GPS. ಹೌದಾ? ಯೂನಿವರ್ಸ್ ಕೊಟ್ಟಿರುವಂಥ GPS ನಮ್ಮೆಲ್ಲರಿಗೂ. ಒಂದು ಡಿಸಿಷನ್ ಒಳ್ಳೇದಾ ಕೆಟ್ಟದ್ದ ಅದ್ರ ಕ್ಲಾರಿಟಿ ನಮ್ಮ ಮನಸ್ಸಿಗಿರುತ್ತೆ. ಆ್ಯಂಡ್ ನಮ್ಮ ಮನಸ್ಸು ಗೈಡ್ ಮಾಡ್ತಾನೂ ಇರುತ್ತೆ ಇಂಟ್ಯೂಷನ್ ಥ್ರೂ. ನಮ್ಮ ಸೋಲ್ ಗೈಡ್ ಮಾಡ್ತಾ ಇರುತ್ತೆ ಇಂಟ್ಯೂಷನ್ ಥ್ರೂ, ಮನಸ್ಸಿನ ಮಾತಿನ ಥ್ರೂ. ಬಟ್ ನಾವು ಅದನ್ನು ಕೇಳ್ತಾ ಇರಲ್ಲ. ಸೊ ಯಾವಾಗ ನಿಮ್ಮಲ್ಲಿ ಆಜ್ಞಾಚಕ್ರ ಆ್ಯಕ್ಟಿವ್ ಇರುತ್ತೋ ಆಗ ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ಕನ್ಫ್ಯೂಷನ್ ಕಮ್ಮಿ, ಎಲ್ಲ ನಿಮ್ಮ ಲೈಫ್ನಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ಸೊ ಇದಿಷ್ಟು ಆದ ಮೇಲೆ ನಮ್ಮ ನೆತ್ತಿ ಏನಿದೆ, ನೆತ್ತಿಯಿಂದ ಮೇಲೆ, ಸೊ ಇವೆಲ್ಲ ಚಕ್ರಗಳು ನಮ್ಮ ಬಾಡಿಯ ಒಳಗಿದ್ರೆ, ಸೊ ಇದು ಒಂದು ಚಕ್ರ, ಸಹಸ್ರಾರ ಚಕ್ರ ಏನಿರುತ್ತೆ ನಮ್ಮ ನೆತ್ತಿಗಿಂತ ಸ್ವಲ್ಪ ಮೇಲಿರುತ್ತೆ. ಓಕೆನಾ? ಈ ಚಕ್ರ ನಿಮ್ಮಲ್ಲಿ ಆಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿ ಇರುತ್ತೆ. ಅಂದರೆ ಯೂನಿವರ್ಸ್ ಮತ್ತು ನಿಮ್ಮ ನಡುವೆ ಎಲ್ಲೋ ಒಂದು ಕಡೆ ಸಂಬಂಧ, ಆ ಫ್ರೆಂಡ್ಶಿಪ್ ಏನಿದೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ಯೂನಿವರ್ಸ್ ಜೊತೆ ಕನೆಕ್ಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈಗ ನೀವೇ ಹೇಳಿ, ಈ 7 ಚಕ್ರಗಳು ನಿಮ್ಮಲ್ಲಿ ಆಕ್ಟಿವ್ ಆಯಿತು ಅಂತ ಅಂದರೆ ನಿಮ್ಮ ಲೈಫ್ ಆಟೋಮ್ಯಾಟಿಕಲಿ ಚೆನ್ನಾಗಿರುತ್ತೆ. ಹೌದಾ? ಸ್ಟ್ರಗಲ್ ನೀವೇ ಎಂಡ್ ಮಾಡ್ಬೋದು, ಅಥವಾ ನಿಮ್ಮಲ್ಲೇ ಆ ಕ್ವಾಲಿಟೀಸ್ ಬರ್ತಾ ಹೋಗುತ್ತೆ, ನೀವೇ ಆ ಎಲ್ಲ ಒಳ್ಳೆಯ ಕ್ವಾಲಿಟೀಸ್ನ ಡೆವಲಪ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ನೀವು ಕೂಡ ನಿಮ್ಮ ಚಕ್ರಗಳನ್ನು ಕ್ಲೀನ್ ಮಾಡಿ, ರೀಚಾರ್ಜ್ ಮಾಡಿ, ಹೀಲ್ ಮಾಡಿ ಒಂದು ಅಮೇಝಿಂಗ್ ಲೈಫ್ನ ಅಟ್ರ್ಯಾಕ್ಟ್ ಮಾಡಲು ರೆಡಿ ಇದ್ದೀರಾ? ಹಾಗಾದರೆ ಇದೇ ಸಂಡೇ, ಇದೇ ರವಿವಾರ ಚಕ್ರ ಕ್ಲಾಸ್ ನಡೀತಾ ಇದೆ, ಚಕ್ರ ವರ್ಕ್ಶಾಪ್ ನಡೀತಾ ಇದೆ. ಸೊ ಇದು ಲೆವೆಲ್ 1 ಮತ್ತು ಲೆವೆಲ್ 2 ಅಲ್ಲಿ ನಡೀತಾ ಇದೆ. ಸೊ ಲೆವೆಲ್ 1 ಅಲ್ಲಿ ನೀವೇನು ಕಲಿತೀರಾ ಅಂತ ಅಂದರೆ ನಿಮ್ಮ ಚಕ್ರಗಳನ್ನು ಕ್ಲೀನ್ ಹೆಂಗೆ ಮಾಡೋದು, ಇಷ್ಟು ವರ್ಷಗಳಿಂದ ನೀವು ಸ್ಟೋರ್ ಮಾಡಿರುವಂಥ, ನಿಮ್ಮ ಚಕ್ರಗಳಲ್ಲಿ ಸ್ಟೋರ್ ಮಾಡಿರುವಂಥ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡಿ, ಚಾರ್ಜ್ ಮಾಡಿ, ಆ್ಯಂಡ್ ಆಲ್ಸೋ ಸಿಂಪಲ್ ಟೆಕ್ನಿಕ್ಸ್ ಥ್ರೂ ನಿಮ್ಮ ಚಕ್ರಗಳನ್ನು ಹೇಗೆ ಹೀಲ್ ಮಾಡೋದು ಅನ್ನೋದನ್ನು ಕಲಿತೀರ. ಲೆವೆಲ್ 2 ಅಲ್ಲಿ ಏನಂತ ಅಂದರೆ ಪವರ್ಫುಲಿ ನಿಮ್ಮನ್ನು ನೀವು ಲೈಕ್ ಅ ಬುಕ್ ಓದೋದನ್ನು ಕಲಿತೀರ. ಪ್ರತಿ ಒಂದು ಚಕ್ರವನ್ನು ಇನ್ ಡೆಪ್ತ್ ಕಲಿತಾ ಹೋಗ್ತೀರಾ. ಆ್ಯಂಡ್ ಆಲ್ಸೋ ಲೆವೆಲ್ 2 ಅಲ್ಲಿ, ಚಕ್ರ ಲೆವೆಲ್ 2 ಅಲ್ಲಿ ನೀವು ಪವರ್ಫುಲಿ ಚಕ್ರಗಳ ಸಹಾಯದಿಂದ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದನ್ನು ಕಲಿತೀರ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಇದೇ ಸಂಡೇ 9 ಗಂಟೆಯಿಂದ ಆನ್ಲೈನ್ ಸೆಷನ್ ಇದು ಸ್ಟಾರ್ಟ್ ಆಗ್ತಾ ಇದೆ. ಝೂಮ್ ಆ್ಯಪ್ ಮೂಲಕ ನಡೆಸುವಂತಹ ಒಂದು ಪ್ರೋಗ್ರಾಮ್ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು. ಸೊ ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇನ್ನೇನು
ಟೈಮ್ ಇಲ್ಲ, ಹೌದಾ? ಈ ಸಂಡೇಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮಲ್ಲಿರುವಂಥ ಅದ್ಭುತವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಅಮೇಝಿಂಗ್ ಆದ ಲೈಫ್ನ ನೀವೇ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ ದ ವೆಬಿನಾರ್. ಥ್ಯಾಂಕ್ ಯು.